ಉತ್ತರಾಖಂಡವನ್ನ ನಾವೆಲ್ಲರೂ ಕೂಡ ದೇವರ ಭೂಮಿ ಅಂತಲೇ ಪರಿಗಣಿಸ್ತೀವಿ. ಆ ಒಂದು ಪವಿತ್ರ ನಾಡು ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಸಾಕಷ್ಟು ತೀರ್ಥ ಸ್ಥಳಗಳಿರುವಂತಹದ್ದು, ಪುರಾಣ ಐತಿಹಾಸಿಕ ಮಂದಿರಗಳಿರುವಂತಹದ್ದು. ಪ್ರತಿ ಬಾರಿಯೂ ಕೂಡ ಅಲ್ಲಿ ತೀರ್ಥಯಾತ್ರಿಗಳಿಗೆ ಅಂತ ಜನ ಹೋಗ್ತಾರೆ. ಆದರೆ ಇಂತಹ ಒಂದು ದೇವರ ಭೂಮಿಯಲ್ಲಿ ನಿನ್ನೆ ನಡೆದಂತಹ ಒಂದು ಇನ್ಸಿಡೆಂಟ್ ನಿಮಗೆಲ್ಲ ಗೊತ್ತೇ ಇರಬಹುದು. ಮೇಘ ಸ್ಫೋಟದಲ್ಲಿ ನೂರಾರು ಜನ ಜಲ ಸಮಾಧಿ ಆಗಿರುವಂತಹ ಅನುಮಾನ ಹುಟ್ಕೊಂಡಿದೆ. ನೂರಾರು ಜನ ಕಾಣೆಯಾಗಿದ್ದಾರೆ. ಇಲ್ಲಿವರೆಗೂ 5 ಜನ ಮೃತಪಟ್ಟಿರುವಂತಹ ಒಂದು ಖಚಿತ ಮಾಹಿತಿ ಸಿಕ್ಕಿರುವಂತಹದ್ದು, ಅಂದ್ರೆ ಕನ್ಫರ್ಮ್ ಆಗಿದೆ ಇಲ್ಲಿವರೆಗೂ 5 ಜನ ಸತ್ತಿದ್ದಾರೆ ಅಂತ. ಇನ್ನು ಉಳಿದವರು ಹುಡುಕಾಟ ನಡೀತಾ ಇರುವಂತಹದ್ದು. ಅಲ್ಲಿ NDRF ಟೀಮ್ ಬಿಟ್ಟಿರುವಂತಹದ್ದು, ಸೇನೆ ಕೂಡ ಬಂದಿರುವಂತಹದ್ದು, ಒಂದು ಕಾರ್ಯಾಚರಣೆ ನಡೀತಾ ಇರುವಂತಹದ್ದು. ಏನು ಮನೆಗಳಲ್ಲಿ ಸಿಲುಕಿರುವಂತಹವರ ರಕ್ಷಣೆ ಕಾರ್ಯಾಚರಣೆ ನಡೀಬೇಕಾಗಿರುವಂತಹದ್ದು. ಅಷ್ಟಕ್ಕೂ ಈ ರಣಭೀಕರ ಇನ್ಸಿಡೆಂಟ್ ನಡೆದಿದ್ದು ಧಾರಾಳಿ ಹಾಗೂ ಸುಕ್ಕಿ ಹಿಲ್ಸ್ ಅನ್ನುವಂತಹ ಒಂದು ಭಾಗದಲ್ಲಿ. ಹೇಗೆ ಬೆಟ್ಟದ ಮೇಲೆ ಮೇಘ ಸ್ಫೋಟ ಆಗಿ ಒಂದು ನದಿಯ ತರ ಅದನ್ನ ಎಷ್ಟು ಫೋರ್ಸ್ ಅಲ್ಲಿ 2 ಗ್ರಾಮಗಳಿಗೆ ಅಪ್ಪಳಿಸುತ್ತೆ, ಅಂದ್ರೆ 2 ಬದಿಯಿಂದ 2 ಗ್ರಾಮಗಳಿಗೆ ಅಪ್ಪಳಿಸುತ್ತೆ. ಅದರಲ್ಲಿ ಧಾರಾಳಿ ಅನ್ನೋದಕ್ಕೆ ತುಂಬಾ ಎಫೆಕ್ಟ್ ಆಗಿದೆ. ಇಡೀ ಊರಿಗೆ ಊರೇ ಮುಳುಗಿ ಹೋಗಿದೆ, ಇಡೀ ಊರಿಗೆ ಊರೇ ಕೊಚ್ಕೊಂಡು ಹೋಗಿದೆ. ಈ ದೃಶ್ಯಗಳನ್ನ ನೋಡಿದ್ರೆ ನಮ್ಮೆಲ್ಲರ ಎದೆ ನಡುಗುತ್ತೆ, ಮೈ ಒಂಥರ ನವಿರೇಳಿಸುತ್ತೆ. ಅಂದ್ರೆ ಭಯ ಬೀಳ್ತೀವಿ ನಾವೆಲ್ಲರೂ ಇಂಥ ಒಂದು ದೃಶ್ಯಗಳನ್ನ. ಅಂದ್ರೆ ಅಲ್ಲಿ ಆ ಒಂದು ನದಿ ಹರಿದು ಬರಬೇಕಾದ್ರೆ ಹಿಮಸ್ಫೋಟ ಆದಾಗ ಅಲ್ಲಿನ ಜನ ರೋದನೆ, ಅಲ್ಲಿನ ಜನ ಕಿರ್ಚಾಡೋದು, ಇದನ್ನೆಲ್ಲ ಕಂಡ್ರೆ ಒಂಥರ ನಮಗೆ ಒಂದು ರೀತಿ ಭಯ ಆಗುತ್ತೆ. ಆ ಒಂದು ಪ್ರದೇಶದಲ್ಲಿ ಇರುವಂತಹ ಜನರ ಹಾಗಾದ್ರೆ ಪರಿಸ್ಥಿತಿ ಯಾವ ರೀತಿ ಇರಬೇಡ. ಈಗ ಎಷ್ಟೋ ಮನೆಗಳು ಕೊಚ್ಕೊಂಡು ಹೋಯ್ತು, ಮಠ ಮಂದಿರಗಳು ಕೊಚ್ಕೊಂಡು ಹೋಗಿರುವಂತಹದ್ದು, ಶಾಲಾ ಕಾಲೇಜುಗಳು ಕೊಚ್ಕೊಂಡು ಹೋಗಿರುವಂತಹದ್ದು, ಅಂಗಡಿಗಳಿಲ್ಲ. ಎಷ್ಟೋ ಜನರ ಬದುಕು ಈಗ ಇದ್ದಕ್ಕಿದ್ದಂತೆ ಬೀದಿಗೆ ಬಂದ್ಬಿಟ್ಟಿದೆ. ಆ ಒಂದು ಗ್ರಾಮದ ಪರಿಸ್ಥಿತಿ ಈಗ ಈ ರೀತಿ ಇರುವಂತಹದ್ದು. ಇನ್ನು ಸುಕ್ಕಿಯಲ್ಲೂ ಕೂಡ ಎಫೆಕ್ಟ್ ಆಗಿದೆ. ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಧಾರಾಳಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ಹಿಮಸ್ಫೋಟ ಒಂದು ಪರಿಣಾಮವನ್ನ ಬೀರಿರುವಂತಹದ್ದನ್ನ ನಾವು ನೋಡ್ತಾ ಇರ್ಬೋದು. ಈಗ ಈ ದೃಶ್ಯಗಳನ್ನ ನೋಡಿದಾಗ ನಿಮಗೆ ಅಲ್ಲಿನ ಒಂದು ಯಾವ ರೀತಿ ಇದೆ ಅಲ್ಲಿ ಘಟನೆ ಅನ್ನೋದು ಗೊತ್ತಾಗಿರುತ್ತೆ. ಆದ್ರೆ ಯಾಕೆ ಈ ರೀತಿ ಆಗುತ್ತೆ? ಯಾಕಂದ್ರೆ ಪ್ರತಿ ವರ್ಷ ಉತ್ತರಾಖಂಡದಲ್ಲಿ ಈ ರೀತಿಯಾದಂತಹ ಒಂದು ಲ್ಯಾಂಡ್ ಸ್ಲೈಡ್ಗಳಿರ್ಬೋದು, ಭೂಕುಸಿತ ಇರಬಹುದು, ಇನ್ನು ಮೇಘ ಸ್ಫೋಟ ಇರ್ಬೋದು, ಅದು ಆಗ್ತಾನೆ ಇರುತ್ತೆ. ಅಲ್ಲಿ ನಿಲ್ಲೋದೇ ಇಲ್ಲ ಅಂತಾನೆ ಹೇಳ್ಬೋದು. ಅದರಲ್ಲೂ ಮುಂಗಾರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅದ್ರ ಪರಿಣಾಮ ಬೀರುತ್ತೆ. ಈಗ ನಾವು ಕಳೆದ ವರ್ಷದ 2024ರಲ್ಲಿ ನೋಡುವುದಾದ್ರೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಸಂಭವಿಸಿದಂತಹ ಮೇಘ ಸ್ಫೋಟದಲ್ಲಿ 82 ಜನ ತಮ್ಮ ಜೀವವನ್ನ ಕಳ್ಕೊಂಡಿರ್ತಾರೆ, ದುರಂತ ಅಂತ್ಯವನ್ನ ಕಂಡಿರ್ತಾರೆ. ಮತ್ತೆ ಆ ವರ್ಷದಲ್ಲಿ ಏನಿಲ್ಲ ಅಂದ್ರೂ 1 ಅಲ್ಲ 2 ಅಲ್ಲ 1500 ಸಲ ಏನು ಲ್ಯಾಂಡ್ ಸ್ಲೈಡ್ ಆಗಿರುವಂತಹದ್ದು. ಇನ್ನು ಅದಕ್ಕೂ ಮುಂಚೆ ಕಾರ್ಮಿಕರು ಸಿಲುಕಿದಂತಹ ಒಂದು ಪ್ರಸಂಗ ಕೂಡ ನಿಮ್ಗೆಲ್ರಿಗೂ ಕೂಡ ನೆನಪೇ ಇರ್ಬೋದು. ಅವ್ರನ್ನೂ ಕೂಡ ಎಷ್ಟೋ ಕಷ್ಟಪಟ್ಟು ರಕ್ಷಣೆ ಮಾಡಲಾಯಿತು. ಅದರಲ್ಲೂ ಕೂಡ ಒಂದಷ್ಟು ಜನ ಸತ್ತಿದ್ರು. ಆದ್ರೆ ಯಾಕೆ ಈ ದೇವರ ಭೂಮಿಯಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿ ಪ್ರಕೃತಿ ಮುನಿಸ್ಕೊಳ್ತಾಳೆ, ಪ್ರಕೃತಿ ತನ್ನ ರೌದ್ರ ತಾಂಡವವನ್ನ ಆಡ್ತಾಳೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಉತ್ತರಾಖಂಡದಲ್ಲಿ ತುಂಬಾ ಅಂದ್ರೆ ನೂರಾರು ನದಿಗಳಿದೆ ಅಂತಾನೆ ಹೇಳ್ತಾರೆ. ಈಗ ಎಷ್ಟೋ ಮುಚ್ಚೋಗಿದೆ, ಆದ್ರೂ ತುಂಬಾ ನದಿಗಳು ಇರುವಂತಹ ಈ ಉತ್ತರಾಖಂಡದಲ್ಲಿ ಬೆಟ್ಟ ಗುಡ್ಡಗಳು ಕೂಡ ಅದಕ್ಕೆ ಸಮನಾಗಿ ಇರುವಂತಹದ್ದು. ಹೀಗಾಗಿ ಈ ಮೇಘ ಅಂದ್ರೆ ಹಿಮ ಪ್ರತಿ ವರ್ಷವೂ ಕೂಡ ಬೇಸಿಗೆಯಲ್ಲಿ ಕರಗುವಂತಹ ಒಂದು ಪ್ರಾಸೆಸ್ ನಡೆಯುತ್ತೆ. ಜೊತೆಗೆ ಅಲ್ಲಿನ ಒಂದು ಭೌಗೋಳಿಕ ವ್ಯಾಪ್ತಿ ಯಾವ ರೀತಿ ಇದೆ ಅಂತಂದ್ರೆ ಹಿಮ ಕರಗುವಿಕೆ ಮತ್ತೆ ಇಳಿಜಾರಿನಿಂದ ಒಂದು ಹಿಮಗಳು ಕರಗಿದಾಗ ಅದು ತುಂಬಾ ರಭಸವಾಗಿ ಬರುವಂತಹದ್ದು. ಈ ರೀತಿಯೆಲ್ಲ ಅಲ್ಲಿನ ಒಂದು ಭೌಗೋಳಿಕ ಕ್ಷೇತ್ರ, ಜೊತೆಗೆ ಎಲ್ಲ ಒಂದು ವ್ಯಾಪ್ತಿಯಲ್ಲೂ ಕೂಡ ನದಿಗಳು ಹರಿಯುವಂತಹದ್ದು, ಜಲಪಾತಗಳಿರುವಂತಹದ್ದು, ಬೆಟ್ಟ ಗುಡ್ಡಗಳು ಸರ್ವೇ ಸಾಮಾನ್ಯವಾಗಿರೋದ್ರಿಂದ ಅಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ಆ ಜನ ಫೇಸ್ ಮಾಡಬೇಕಾಗತ್ತೆ. ಇನ್ನು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅರಣ್ಯ ನಾಶ ಇರ್ಬೋದು, ಅಭಿವೃದ್ಧಿಯ ಕೊರತೆ ಇರ್ಬೋದು, ಇದು ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಇರುವಂತಹದ್ದು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ನಾವು ಇಲ್ಲಿ ಮುಖ್ಯವಾಗಿ ಅಂದ್ರೆ ನಿನ್ನೆ ಏನು ಇನ್ಸಿಡೆಂಟ್ ನಡೆದಿದೆಯಲ್ಲ ಧಾರಾಳಿ ಬಳಿ, ಯಾಕೆ ಈ ರೀತಿ ಹಿಮಕುಸಿತ ಆಯಿತು ಅಂದ್ರೆ ಮೇಘ ಸ್ಫೋಟ ಆಗಿ ಜನರ ಒಂದು ಜೀವನ ಈಗ ಬೀದಿಗೆ ಬರುವಂತೆ ಆಯಿತು ಅನ್ನುವುದಂತ ನಾವು ಈಗ ನೋಡುವುದಾದ್ರೆ, ಈ ಒಂದು ಪ್ರವಾಹ ಪೀಡಿತ ಪ್ರದೇಶ ಏನಿರುವಂತಹದ್ದು ಇದು ಇರುವಂತಹದ್ದು ಹಿಮಾಲಯದ ಗರ್ವಾಲ್ನ ಆಳದಲ್ಲಿ ಈ ಒಂದು ಗ್ರಾಮಗಳು ಇರುವಂತಹದ್ದು. ಈ ಭಾಗದಲ್ಲಿ ಏನಾಗುತ್ತೆ, ಏನು ಭಗೀರಥಿ ಇರ್ಬೋದು, ಅಲಕನಂದ ಇರಬಹುದು, ಯಮುನಾ ನದಿ ಇರ್ಬೋದು, ದೌಲಿಗಂಗಾ ನದಿ ಇರ್ಬೋದು, ಈ ಎಲ್ಲ ನದಿಗಳು ಈ ಒಂದು ಸುತ್ತಲೂ ಇರುವಂತಹದ್ದು, ಈ ಗ್ರಾಮಗಳ ಸುತ್ತಲೂ ಇರುವಂತಹದ್ದು, ಅಂದ್ರೆ ಆಸುಪಾಸಿನಲ್ಲಿ ಇರುವಂತಹದ್ದು. ಹೀಗಾಗಿನೇ ಈ ಒಂದು ಭಾಗಗಳಲ್ಲಿ ಪ್ರತಿ ಬಾರಿಯೂ ಕೂಡ ಮೇಘ ಸ್ಫೋಟ ಇರ್ಬೋದು, ಲ್ಯಾಂಡ್ ಸ್ಲೈಡ್ ಇರ್ಬೋದು. ಯಾಕಂದ್ರೆ ನದಿಗಳು ಮಳೆಯಿಂದ ತುಂಬಿ ಹರಿಯತ್ವೆ,
ಒಂದ್ ಕಡೆಯಿಂದ ಹಿಮಗಳು ಕರಗುವಿಕೆ ಕೂಡ ಆಗ್ತಾ ಇರುತ್ತೆ. ಇದು ಯಾವಾಗ ಗ್ರಾಮಗಳಿಗೆ ಅಪ್ಪಳಿಸುತ್ತೆ, ಗ್ರಾಮಗಳು ಮುಳುಗಿ ಹೋಗುವಂತಹದ್ದು, ನಡುಗಡ್ಡೆಗಳು ಆಗುವಂತಹದ್ದು, ಅದಕ್ಕೆ ಸೂಕ್ತವಾದಂತಹ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಅವರನ್ನ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತಹ ಒಂದು ಕಾರ್ಯಾಚರಣೆ ಮಾಡಬೇಕು. ಈ ತರ ಪ್ರವಾಹಗಳು ಬಂದಾಗ ಅದನ್ನ ಎದುರಿಸೋದಕ್ಕೆ ಸಾಕಷ್ಟು ಒಂದು ಡೆವಲಪ್ಮೆಂಟ್ಗಳನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಅರಣ್ಯ ನಾಶ ಆಗ್ತಿದೆ. ಅಂದ್ರೆ ನೀರುಗಳು ಬಂದಾಗ ಅಥವಾ ಹಿಮಸ್ಫೋಟ ಆದಾಗ ಅದು ನೇರವಾಗಿ ಹರಿಯುವಂತಹದ್ದು ಕಾಡುಗಳಿಗೆ, ನದಿಗಳಿಗೆ. ಆದರೆ ಅಲ್ಲಿ ಅರಣ್ಯದಲ್ಲಿ ನಾಶ ಆಗ್ತಿರುವಂತಹದ್ದು, ಜೊತೆಗೆ ಒಂದಷ್ಟು ನದಿಗಳನ್ನ ಕೂಡ ಒತ್ತುವರಿ ಮಾಡ್ಕೊಂಡಿರೋದು ಇರಬಹುದು. ಈ ಒಂದು ನಿಟ್ಟಿನಲ್ಲಿ ನಾವು ನೋಡುವುದಾದ್ರೆ ಆ ಒಂದು ಏನು ಮೇಘಸ್ಫೋಟ ಆದಾಗ ಹಿಮ ನದಿ ಇರುತ್ತೆ, ಅದು ನದಿಗಳಿಗೆ ಹೋಗೋದಕ್ಕೆ ಜಾಗ ಇಲ್ಲ, ಅದು ಅರಣ್ಯದಲ್ಲಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲ. ಹೀಗಾಗಿನೇ ಗ್ರಾಮಗಳಿಗೆ ಹರಿದು ಹೋಗ್ತಾ ಇದೆ, ಗ್ರಾಮಗಳನ್ನ ಸರ್ವನಾಶ ಮಾಡ್ತಾ ಇರುವಂತಹದ್ದು. ಇನ್ನ ಆ ಒಂದು ಮೇಘಸ್ಫೋಟ ಆದಾಗ ಅದರ ಫೋರ್ಸ್ ಏನಿದೆ, ಆ ಫೋರ್ಸ್ನಿಂದ ಲ್ಯಾಂಡ್ ಸ್ಲೈಡಿಂಗ್ಗಳು ಕೂಡ ಆಗತ್ತೆ. ಹೀಗಾಗಿನೇ ಈ ಒಂದು ಉತ್ತರಾಖಂಡದಲ್ಲಿ ಪ್ರತಿ ಬಾರಿಯೂ ಕೂಡ ಇಂತಹ ಒಂದು ಸರ್ವೇ ಸಾಮಾನ್ಯ ಲ್ಯಾಂಡ್ ಸ್ಲೈಡಿಂಗ್ಗಳು ಅಥವಾ ಪ್ರಕೃತಿ ವಿಕೋಪಗಳು ಜರುಗ್ತಲೇ ಇರ್ತವೆ. ಜೊತೆಗೆ ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಹಿಮಗಳ ಏನು ಕರಗುವಿಕೆ ಇದೆಯಲ್ಲ, ಅದು ತುಂಬಾ ತ್ವರಿತಗತಿಯಲ್ಲಿ ಹಿಮಗಳು ಕರಗುವಂತಹದ್ದು ನಡೆಯುತ್ತೆ. ಹೀಗಾಗಿನೇ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯಾಗಿ ಭೂಮಿ ಕುಸಿಯುವಿಕೆ ಇರ್ಬೋದು ಅಥವಾ ಹಿಮಸ್ಫೋಟಗಳಿರ್ಬೋದು, ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಇದರಿಂದನೇ ಉತ್ತರಾಖಂಡದಲ್ಲಿ ಸುಮಾರು ಭಾಗಗಳಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂತಹ ಪ್ರಕೃತಿ ವಿಕೋಪಗಳು ನಡೆಯುತ್ತಲೇ ಇರುತ್ತೆ.